ಸುಮಾರು 12 ವರ್ಷಗಳಿಂದ ಯಾವುದೇ ಅಂಗಡಿಗಳಿಂದ ಸಾರ್ವಜನಿಕ ಹರಾಜು ಕರೆಯದೆ ಒಳಗೊಳಗೆ ಒಪ್ಪಂದ ಮಾಡಿಕೊಂಡಿರುವ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಮೇಲ್ದರ್ಜೆಗೆ ಏರಿದ್ರೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಅಪಾರ ನಷ್ಟ ಉಂಟುಮಾಡಿದೆ ಎಂದು ಗಂಭೀರ ಆರೋಪ ಮಾಡಿದ ಕಾಳಯ್ಯ, ನಗರದ ಪ್ರಮುಖ ರಸ್ತೆಯ ಬಸ್ ತಂಗುದಾಣವೊಂದೇ ಮಾಯ ಮಾಡಿದ ಪುರಸಭೆ ಆಡಳಿತ ಪಕ್ಷದ ಸದಸ್ಯರು ವಿರೋಧ ಪಕ್ಷದ ಸದಸ್ಯರ ಜೊತೆಗೆ ಶಾಮೀಲು ಅಂತ ವಕೀಲರಾದ ಸುನಿಲ್ ಮಾಹಿತಿ ನೀಡಿದರು. ಸತೀಶ್ ಅವರು ಮಾತನಾಡಿ, ನಗರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನೀಡಬೇಕಿದ್ದ ಮಳಿಗೆಗಳು ಕೂಡ ಪರರ ಪಾಲಾಗಿದೆ. ಲೋಕಾಯುಕ್ತರಿಗೆ ಮುಖ್ಯಾಧಿಕಾರಿ ವಿರುದ್ಧ ಪುಕಾರು ನೀಡಲು ನಿರ್ಧಾರ ಮತ್ತು ಅವಧಿ ಮುಗಿದ ಎಲ್ಲ ಪುರಸಭೆಗೆ ಸೇರಿದ ಎಲ್ಲ ಕಟ್ಟಡ ಹಾಗೂ ಮಳಿಗೆಗಳನ್ನು ಈ ಟೆಂಡರ್ ಮೂಲಕ ನೀಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ವಿವಿಧ ಸಂಘಟನೆಯ ಜೊತೆಗೆ ಪ್ರತಿಭಟನೆ ನಡೆಸಲಾಗುತ್ತೆ ಎಂದರು. ವಿರಾಜಪೇಟೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯಗಳ ಪ್ರಸ್ತಾಪ ಮಾಡಿದರು. ಆತ್ಮೀಯ ಎಲ್ಲ ಪತ್ರಕರ್ತರೆ, ಇಂದಿನ ನಾವು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಮುಖ್ಯ ವಿಚಾರ ಅಂದರೆ, ವಿರಾಜಪೇಟೆ ಪುರಸಭೆ ಆದಾಗಿಂದ ಸುಮಾರು 12 ವರ್ಷಗಳಿಂದ ವಿರಾಜಪೇಟೆ ವ್ಯಾಪ್ತಿಯ ಎಲ್ಲ ಮಳಿಗೆಗಳು ಅಂದರೆ ವಿರಾಜಪೇಟೆ ಟೆಂಡರ್ ಕರೆದಿರ್ತಕ್ಕಂಥ ಮಳಿಗೆಗಳನ್ನ ಇದುವರೆಗೆ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯವರು 12 ವರ್ಷಗಳಿಂದ ಗುತ್ತಿಗೆ ಅವಧಿ ಮುಗಿದರೂ ಕೂಡ ಅದನ್ನು ಇನ್ನೂ ಕೂಡ ಈ ಟೆಂಡರ್ ಮೂಲಕ ಟೆಂಡರ್ ಕರೆಯದೆ ಇನ್ನೂ ಯಾಕೆ ಉಳಿಸ್ಕೊಂಡಿದ್ದಾರೆ. ಹಾಗೂ 25% ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಕೂಡ ಅಂಗಡಿ ಮಳಿಗೆಗಳನ್ನು ಸಾಮಾನ್ಯ ವರ್ಗದವರಿಗೆ ಇಟ್ಟಿದ್ದಾರೆ. ಇದು ಕೂಡ ನಾವು ಬಲವಾಗಿ ಖಂಡಿಸ್ತೀವಿ. ಹಾಗೂ ಈ ಅವಧಿ ಮುಗಿದ ನಂತರ ಇದರ ಆದಾಯ ಎಲ್ಲಿಗೆ ಹೋಗ್ತಾ ಇದೆ? ಪಟ್ಟಣ ಪಂಚಾಯಿತಿಯ ಸರ್ಕಾರಕ್ಕೆ ಹೋಗ್ತಾ ಇದೆಯೋ, ಅಲ್ಲಿಯ ಯಾರಾದರೂ ಇದರ ಹಿಂದೆ ಕೈವಾಡದಿಂದ ಅವರ ಜೇಬ್ ಸೇರ್ತಾ ಇದೆಯೋ? ಇದನ್ನು ನಾವು ಮೊದಲು ಅಲ್ಲಿಯವರು ನಮಗೆ ಉತ್ತರ ಕೊಡಬೇಕು, ಮುಖ್ಯಾಧಿಕಾರಿಗಳು. ಹಾಗೂ ಈ ಕೂಡಲೇ ಎಲ್ಲ ಮಳಿಗೆಗಳನ್ನು ಈ ಟೆಂಡರ್ ಮುಖಾಂತರ